ವೀಕ್ಷಕರೇ, ಒಬ್ಬ ವ್ಯಕ್ತಿ ಸಾಯುವಂತ ಮುನ್ನ ಅವನ ಕಿವಿಯಲ್ಲಿ ಯಾರಾದರೂ ತಾರಕ ಮಂತ್ರವನ್ನ ಹೇಳಿದರೆ ಅವನಿಗೆ ಪುನರ್ಜನ್ಮ ಮತ್ತು ಮೋಕ್ಷ ದೊರೆಯುತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಅದೇ ವ್ಯಕ್ತಿ ಕಾಶಿ ಪಟ್ಟಣದಲ್ಲಿ ಮೃತಪಟ್ಟರೆ ನೀವು ಆ ತಾರಕ ಮಂತ್ರವನ್ನು ಅವ್ರಿಗೆ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಆಗ ಅಲ್ಲಿ ಸಾಯ್ತಿರುವಂತ ವ್ಯಕ್ತಿಯ ಕಿವಿಯಲ್ಲಿ ಸಾಕ್ಷಾತ್ ಆ ಪರಮೇಶ್ವರನೇ ಆ ತಾರಕ ಮಂತ್ರವನ್ನ ಹೇಳ್ತಾನೆ. ಅವನ ಬಾಯಿಂದ ಬಂದಂತ ಆ ತಾರಕ ಮಂತ್ರ ಸಾಯ್ತಿರುವಂತ ವ್ಯಕ್ತಿಯ ಕಿವಿಗೆ ಬೀಳ್ತಿದ್ದ ಹಾಗೇನೆ ಆ ಆತ್ಮವನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಿರುವಂತ ಯಮದೂತರು ಕೂಡ ಹಿಂದಕ್ಕೆ ಹೋಗ್ತಾರೆ. ಸ್ವತಃ ಆ ಶಿವಗಣಗಳೇ ಆ ಆತ್ಮವನ್ನ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತವೆ. ವೀಕ್ಷಕರೇ, ನಾವಿಲ್ಲಿ ಹೇಳ್ತಿರುವಂತ ಈ ಪ್ರತಿಯೊಂದು ಅಕ್ಷರವೂ ಕೂಡ ನಮ್ಮ 18 ಮಹಾಪುರಾಣಗಳಲ್ಲಿ ಒಂದಾದಂತ ಸ್ಕಂದ ಪುರಾಣದ ಕಾಶಿಕಾಂಡದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕಾಗಿನೇ ಈ ಹಿಂದೆ ಎಲ್ಲ ವಯಸ್ಸಾದವರು ತಮ್ಮ ಕೊನೆಯ ದಿನಗಳಲ್ಲಿ ಕಾಶಿ ಯಾತ್ರೆಗೆ ಹೋದ್ರೆ ಅವರು ಹಿಂದಕ್ಕೆ ಬಾರದೆ ಅಲ್ಲೇ ಪ್ರಾಣ ಬಿಡ್ತಿದ್ರು. ವೀಕ್ಷಕರೇ, ಪ್ರತಿ ವರ್ಷ 40,000ಕ್ಕಿಂತನೂ ಕೂಡ ಹೆಚ್ಚು ಅಂತ್ಯಕ್ರಿಯೆ ನಡೆಯುವಂತ ಈ ಮಹಾ ಸ್ಮಶಾನ ಅಂತ ಕರೆಯಲ್ಪಡುವಂತ ಈ ವಾರಾಣಸಿಯ ಬಗ್ಗೆ ಇವತ್ತು ನಾವು ಬಹಳ ವಿವರವಾಗಿ ತಿಳಿಯಲಿದ್ದೇವೆ. ಆದ್ರಿಂದ ಇದನ್ನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಾವೆಲ್ಲರೂ ಕೂಡ ಈಗ ಕಲಿಯುಗದಲ್ಲಿ ಇದ್ದೇವೆ ಎಂಬುದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, ಈ 4 ಯುಗಗಳನ್ನ ಸೇರಿಸಿ ಒಂದು ಮಹಾಯುಗ ಅಂತ ಕರೆಯಲಾಗುತ್ತೆ. ಇಂಥ 71 ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರ, 14 ಮನ್ವಂತರಗಳು ಸೇರಿದರೆ ಒಂದು ಕಲ್ಪ, ಅಂತ 2 ಕಲ್ಪಗಳು ಸೇರಿದರೆ ಬ್ರಹ್ಮನ ಜೀವನದಲ್ಲಿ ಅದು ಕೇವಲ 1 ದಿನ ಮಾತ್ರ. ಇದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರುವಂತ ವೈದಿಕ ಕಾಲರೇಖೆ. ಇದನ್ನೇ ಆಧರಿಸಿ ಈ ಸೃಷ್ಟಿ, ವೈದಿಕ ಕಾಲರೇಖೆ ಇವೆಲ್ಲವೂ ಕೂಡ ಬ್ರಹ್ಮ ಹುಟ್ಟಿದ ನಂತರನೇ ಶುರುವಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಈ ಬ್ರಹ್ಮ ಹುಟ್ಟುವಂತ ಮೊದಲೇ ಸಾಕ್ಷಾತ್ ಪರಮೇಶ್ವರ ಈ ಭೂಮಿ ಮೇಲೆ ಒಂದು ನಗರವನ್ನ ನಿರ್ಮಿಸಿದ್ದ. ಆ ಒಂದೇ ಒಂದು ನಗರ ಮಾತ್ರ ಕಾಲದೊಂದಿಗೆ, ಯುಗಗಳೊಂದಿಗೆ, ಯುಗಾಂತ್ಯಗಳೊಂದಿಗೆ ಸಂಬಂಧವಿಲ್ಲದೆ ಬ್ರಹ್ಮನ ಆಯುಷ್ಯ ಮುಗಿದು ಹೋಗುವಂತ ಕೊನೆ ಕ್ಷಣದವರೆಗೂ ಕೂಡ ನಮ್ಮ ಭೂಮಿ ಮೇಲೆ ಶಾಶ್ವತವಾಗಿ ಹಾಗೇನೆ ಉಳಿದು ಬಂದಿದೆ. ಅದೇ ಮೋಕ್ಷಾಪುರಿ, ಶಿವಪುರಿ ಮತ್ತು ಅವಿಮುಕ್ತ ಕ್ಷೇತ್ರ ಅಂತ ಕರೆಯಲ್ಪಡುವಂತ ವಾರಾಣಸಿ. ಸಾಮಾನ್ಯವಾಗಿ ಬ್ರಹ್ಮನ ಜೀವನದಲ್ಲಿ ಒಂದು ಕಲ್ಪ ಪೂರ್ಣಗೊಂಡಾಗೆಲ್ಲ ಪ್ರಳಯ ಬಂದು ಭೂಮಿಯ ಮೇಲೆ ಇರುವಂತ ಎಲ್ಲ ಜೀವರಾಶಿಗಳು ಕೂಡ ನಾಶ ಆಗಿ ಮತ್ತೆ ಹೊಸ ಕಲ್ಪ ಶುರುವಾಗುತ್ತೆ. ಆದ್ರೆ ಅಂತ ಕಲ್ಪಗಳು ಎಷ್ಟೇ ಬದಲಾದ್ರೂ, ಇಂಥ ಪ್ರಳಯಗಳು ಎಷ್ಟೇ ಬಂದ್ರೂ ಕೇವಲ ಕಾಶಿ ನಗರವನ್ನ ಮಾತ್ರ ಆ ಪರಮೇಶ್ವರ ತನ್ನ ತ್ರಿಶೂಲದ ಮೇಲೆ ಇಟ್ಕೊಂಡು ಸದಾ ಕಾಪಾಡ್ತಿರ್ತಾನೆ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಈ ಕಾಶಿ ಎಂಬ ಈ ಮಹಾ ಸ್ಮಶಾನವನ್ನ ಪರಮೇಶ್ವರ ಯಾಕೆ ನಿರ್ಮಿಸಬೇಕಾಯ್ತು ಎಂಬುದನ್ನ ಈಗ ತಿಳಿಯೋಣ. ವೀಕ್ಷಕರೇ, ಒಂದ್ ದಿವಸ ಪರಮೇಶ್ವರ ಏಕಾಂತದಲ್ಲಿ ಕುಳಿತು ಧ್ಯಾನವನ್ನ ಮಾಡ್ತಿದ್ದಾಗ ಮುಂಬರುವಂತ ಕಾಲದಲ್ಲಿ ಜನಿಸುವಂತ ಬ್ರಹ್ಮನ ಬಗ್ಗೆ, ಬ್ರಹ್ಮ ಸೃಷ್ಟಿ ಮಾಡಲಿರುವಂತ ಜೀವರಾಶಿಗಳ ಬಗ್ಗೆ, ಆ ಜೀವರಾಶಿಗಳು ಮಾಡಲಿರುವಂತ ಪಾಪ ಪುಣ್ಯಗಳ ಬಗ್ಗೆ, ಮತ್ತೆ ಅವರು ಮಾಡದಂತ ಪಾಪಗಳಿಗೆ ಅನುಭವಿಸಬೇಕಾದಂತ ಅತ್ಯಂತ ಕಠಿಣ ಶಿಕ್ಷೆಗಳ ಬಗ್ಗೆ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ. ಇದನ್ನ ನೋಡದಂತ ಪರಮೇಶ್ವರ ಎದ್ದು ಹೋಗಿ ಆ ಜೀವರಾಶಿಗಳನ್ನ ಪಾಪಗಳಿಂದ ಹೊರತಂದು ಅವರನ್ನ ಮೋಕ್ಷ ಮಾರ್ಗದಲ್ಲಿ ನಡೆಸೋದಕ್ಕೆ ಒಂದು ಶಾಶ್ವತವಾದಂತ ಮೋಕ್ಷ ಪುರಿಯನ್ನ ನಿರ್ಮಿಸಬೇಕು ಅಂತ ನಿರ್ಧರಿಸ್ತಾನೆ. ಆ ರೀತಿ ಆ ದಿನ ತನ್ನ ಮಂತ್ರ ಶಕ್ತಿಯಿಂದ, ಮನೋಬಲದಿಂದ ಈ ಭೂಮಿ ಮೇಲೆ ನಿರ್ಮಿಸಿದಂತ ಅತಿ ಪುರಾತನ ಕ್ಷೇತ್ರನೇ ಈ ಕಾಶಿನಗರ. ಇನ್ನು ಈ ಕಾಶಿ ಪಟ್ಟಣದ ಬಗ್ಗೆ ಗೊತ್ತಾದಂತ ಶ್ರೀಮಾನ್ ಮಹಾವಿಷ್ಣು ಆ ಕ್ಷೇತ್ರವನ್ನ ಇನ್ನಷ್ಟು ವೈಭವವನ್ನ ಮಾಡೋದಕ್ಕೆ, ಕಾಶಿಯನ್ನ ಪರಮೇಶ್ವರನ ನಿವಾಸ ಸ್ಥಳವನ್ನಾಗಿ ಮಾಡೋದಕ್ಕೆ 1000 ವರ್ಷಗಳ ಕಾಲ ಕಾಶಿಯಲ್ಲಿ ಒಂದೇ ಕಾಲಿನ ಮೇಲೆ ನಿಂತು ತಪಸ್ಸನ್ನ ಮಾಡ್ತಾನೆ. ಆ ಒಂದು ಸಮಯದಲ್ಲಿ ಆತನ ದೇಹದಿಂದ ಬರ್ತಿದಂತ ಬೆವರಿನ ಹನಿಗಳು ಒಂದೇ ಸ್ಥಳದಲ್ಲಿ ಶೇಖರವಾಗಿ ಒಂದು ಸರೋವರದಂತೆ ಅವು ಮಾರ್ಪಡ್ತವೆ. ಈ ಒಂದು ವಿಷಯ ಗೊತ್ತಾದಂತ ಶಿವ ಪ್ರತ್ಯಕ್ಷನಾಗಿ ವಿಷ್ಣುವಿನ ಕೋರಿಕೆಗೆ ಒಪ್ಪಿಯನ್ನ ಸೂಚಿಸ್ತಾ ತನ್ನ ತಲೆ ತೂಗ್ದಾಗ ತನ್ನ ಕಿವಿಯಲ್ಲಿ ಇದ್ದಂತ ಕುಂಡಲ ಕಳಚಿ ಆ ಒಂದು ಸರೋವರದಲ್ಲಿ ಬಿದ್ದು ಹೋಗುತ್ತೆ. ಈ ರೀತಿ ವಿಷ್ಣುವಿನ ಬೆವರಿನಿಂದ ಮತ್ತು ಪರಮೇಶ್ವರನ ಕುಂಡಲದಿಂದ ಆ ದಿನ ರೂಪುಗೊಂಡಂತ ಜಾಗವನ್ನೇ ಇವತ್ತು ನಾವು ಮಣಿಕರ್ಣಿಕ ಘಾಟ್ ಎಂಬ ಹೆಸರಿಂದ ಕರಿತೀವಿ. ಇದರಲ್ಲಿ ಮಣಿ ಅಂದ್ರೆ ಕುಂಡಲ, ಕರ್ಣಿಕ ಅಂದ್ರೆ ಕಿವಿಯಿಂದ ಅಂತ ಅರ್ಥ ಬರುತ್ತೆ. ಅಂತ ಪವಿತ್ರವಾದಂತ ಮಣಿಕರ್ಣಿಕ ಘಾಟ್ನಲ್ಲಿ ಯಾವುದೇ ಮನುಷ್ಯನ ದೇಹಕ್ಕೆ ಅಂತ್ಯಕ್ರಿಯೆ ನಡೆದ್ರೆ ಆ ವ್ಯಕ್ತಿ ಜನನ ಮರಣದ ಚಕ್ರದಿಂದ ಹೊರಬಂದು ಖಂಡಿತವಾಗಿ ಮೋಕ್ಷವನ್ನ ಪಡಿತಾನೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಈ ರೀತಿ ಭೂಮಿ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಾಶಿನಗರ ಮತ್ತು ಮಣಿಕರ್ಣಿಕ ಘಾಟ್ ರೂಪುಗೊಂಡು, ಕಾಶಿನಗರ ರೂಪುಗೊಂಡಂತ ಸ್ವಲ್ಪ ಕಾಲದ ನಂತರ ಬ್ರಹ್ಮ ಜನಿಸ್ತಾನೆ. ಅವನಿಂದ ಸೃಷ್ಟಿ ಕೂಡ ಶುರುವಾಗುತ್ತೆ. ಸತ್ಯಯುಗದ ಮೊದಲ ಹಂತದಲ್ಲಿ ಬ್ರಹ್ಮನಿಗೆ ಪ್ರಜಾದಕ್ಷಪತಿ ಎಂಬ ಮಾನಸ ಪುತ್ರ ಜನಿಸ್ತಾನೆ. ಕಾಲಕ್ರಮೇಣ ಆ ಪ್ರಜಾದಕ್ಷಪತಿಗೆ ಜನಿಸಿದಂತ ಅತಿ ಸೌಂದರ್ಯವತಿಯಾದಂತ ಮಗಳೇ ಸತಿದೇವಿ. ಸ್ವಲ್ಪ ಕಾಲದ ನಂತರ ಸತಿದೇವಿ ಪರಮೇಶ್ವರನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದಾಗ ಅವರಿಬ್ಬರಿಗೆ ಅದ್ಧೂರಿಯಾಗಿ ಮದುವೆ ನಡೆದು ಹೋಗುತ್ತೆ. ಈ ರೀತಿ ಅವರ ಮದುವೆಗೆ 100 ವರ್ಷಗಳ ನಂತರ ಒಂದ್ ದಿವಸ ಶಿವನ ಮಾವಾದಂತ ದಕ್ಷ ಒಂದು ಯಜ್ಞವನ್ನ ನಿರ್ವಹಿಸ್ತಿರ್ತಾನೆ. ಆದ್ರೆ ಆ ಒಂದು ಯಜ್ಞಕ್ಕೆ ಈ ದಕ್ಷ ಶಿವನನ್ನ ಮತ್ತು ಸತಿದೇವಿಯನ್ನ ಆಹ್ವಾನ ಮಾಡಿರೋದಿಲ್ಲ. ಹೀಗಾಗಿ ಅವರನ್ನ ಕರೆಯದಿದ್ರು ಕೂಡ ಆ ಒಂದು ಯಜ್ಞಕ್ಕೆ ಅವರು ಬಂದಿದ್ದರಿಂದ ದಕ್ಷ ಸತಿದೇವಿ ಮತ್ತು ಶಿವನನ್ನ ಬಹಳ ಘೋರವಾಗಿ ಅವಮಾನಿಸ್ತಾನೆ. ಆ ಒಂದು ಅವಮಾನವನ್ನ ಸಹಿಸಲಾಗದೆ ಸತಿದೇವಿ ಅಲ್ಲೇ ಹೋಮ ನಡೆಯುತ್ತಿದ್ದಂತ ಅಗ್ನಿಗುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ.
ಇದನ್ನು ನೋಡದಂತ ಪರಮಶಿವ ಸತಿದೇವಿಯ ಮೃತದೇಹವನ್ನ ಕೈಯಲ್ಲಿ ಹಿಡಿದುಕೊಂಡು ಕೋಪದಿಂದ ರುದ್ರ ತಾಂಡವನ್ನ ಮಾಡ್ದ 3 ಲೋಕಗಳನ್ನ ನಾಶ ಮಾಡೋದಕ್ಕೆ ಮುಂದಾಗ್ತಾನೆ. ಇದನ್ನ ನಿಲ್ಲಿಸೋದಕ್ಕೆ ಬೇರೆ ದಾರಿ ಇಲ್ಲದೆ ವಿಷ್ಣುಮೂರ್ತಿ ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಸತಿ ದೇವಿಯ ದೇಹವನ್ನ 51 ತುಂಡುಗಳನ್ನಾಗಿ ಮಾಡ್ತಾನೆ. ಆ 51 ತುಂಡುಗಳು ಪ್ರಪಂಚಾದ್ಯಂತ ಖಂಡಗಳಾಗಿ ಬಿದ್ದು ಹೋಗ್ತವೆ. ಅವುಗಳಲ್ಲಿ 18 ಭಾಗಗಳು ನಮ್ಮ ಭಾರತ ದೇಶದಲ್ಲಿ ಬಿದ್ದು ಅಂತ ಹೇಳಲಾಗುತ್ತೆ. ಅವುಗಳನ್ನೇ ನಾವು ಈಗ ಅಷ್ಟದಶ ಶಕ್ತಿ ಪೀಠಗಳು ಅಂತ ಕರಿತೀವಿ. ಆ 18 ಭಾಗಗಳಲ್ಲಿ ಸತಿದೇವಿಯ ಕಿವಿಯ ಭಾಗ ಕಾಶಿ ಕ್ಷೇತ್ರದಲ್ಲಿ ಬಿದ್ದಂತ ಕಾರಣದಿಂದಲೇ ಕಾಶಿಯಲ್ಲಿ ವಿಶಾಲಾಕ್ಷಿ ಅಮ್ಮನವರ ಶಕ್ತಿ ಪೀಠ ರೂಪುಗೊಳ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಈ ರೀತಿ ದಕ್ಷಿಣ ಕಾರಣದಿಂದ ಮರಣ ಹೊಂದಂತ ಸತಿದೇವಿ ಕೆಲವು ಸಾವಿರಾರು ವರ್ಷಗಳ ನಂತರ ಅದೇ ಸತ್ಯಯುಗದಲ್ಲಿ ಪಾರ್ವತಿ ದೇವಿಯಾಗಿ ಜನಿಸಿ ಕಾಲಕ್ರಮೇಣ ಮತ್ತೆ ಶಿವನನ್ನ ಮದುವೆ ಆಗ್ತಾಳೆ. ಅದ್ದೂರಿಯಾಗಿ ನಡೆದಂತ ಅವರ ಮದುವೆ ನಂತರ ಕೈಲಾಸಕ್ಕೆ ಮರಳದಂತ ಶಿವ ಪಾರ್ವತಿಯ ನಡುವೆ ಒಂದು ಚರ್ಚೆ ನಡೀತಾ ಇರುತ್ತೆ. ಆಗ ಶಿವ ಪಾರ್ವತಿಯೊಂದಿಗೆ ಈ ಜಗತ್ತಿನಲ್ಲಿರುವಂತ ಪ್ರತಿಯೊಂದು ಕೂಡ ಮಾಯೆ, ಅದು ಶರೀರ ಇರ್ಲಿ, ಹಸಿವು ಇರ್ಲಿ ಅಥವಾ ಆಹಾರ ಇರ್ಲಿ, ಅದೆಲ್ಲವೂ ಒಂದು ಮಿಥ್ಯೆ, ಮಾಯೆ ಅಂತ ಹೇಳ್ತಾನೆ. ಆದ್ರೆ ಪಾರ್ವತಿ ದೇವಿಗೆ ಆಹಾರವೂ ಕೂಡ ಒಂದು ಮಾಯೆ ಎಂಬ ಮಾತು ಇಷ್ಟ ಆಗೋದಿಲ್ಲ. ಆಹಾರವೇ ಇಲ್ಲದೆ ಇದ್ರೆ ಈ ಜಗತ್ತು ಹೇಗೆ ತತ್ತರಿಸಿ ಹೋಗುತ್ತೆ ಎಂಬುದನ್ನ ನೀವು ನೋಡಿ ಅಂತ ಹೇಳಿ ತನ್ನ ಅನ್ನಪೂರ್ಣ ಶಕ್ತಿಯೊಂದಿಗೆ ಮಾಯ ಆಗ್ತಾಳೆ. ತಕ್ಷಣವೇ ಭೂಮಿಯ ಮೇಲೆ ನದಿಗಳು ಬತ್ತು ಹೋಗಿ, ಮರಗಳು ಒಣಗಿ ಹೋಗಿ, ಆಹಾರವೇ ಇಲ್ಲದಂತ ಕಾರಣದಿಂದ ಸಾಮಾನ್ಯ ಮಾನವರು, ದೇವತೆಗಳು, ಅದಷ್ಟೇ ಅಲ್ಲದೆ ಪರಮೇಶ್ವರನು ಕೂಡ ಹಸಿವಿನಿಂದ ತೊಂದರೆ ಪಡುವಂತ ಪರಿಸ್ಥಿತಿ ಉಂಟಾಗುತ್ತೆ. ಆಗ ಪಾರ್ವತಿ ದೇವಿ ಕಾಶಿ ಪಟ್ಟಣದಲ್ಲಿ ಅನ್ನಪೂರ್ಣ ದೇವಿಯಾಗಿ ಮಾರ್ಪಟ್ಟು ಹಸಿವಿನಿಂದ ಬಳಲ್ತಾ ಇದ್ದಂತ ಎಲ್ರಿಗೂ 3 ಹೊತ್ತು ಆಹಾರವನ್ನ ಕೊಡ್ತಿರ್ತಾಳೆ. ಆಗ ಆಹಾರ ಮತ್ತು ಹಸಿವು ಮಾಯೆ ಅಲ್ವೇ ಅಲ್ಲ ಅಂತ ಅರ್ಥ ಮಾಡ್ಕೊಂಡಂತ ಪರಮಶಿವ ಹಸಿವಿನಿಂದ ಅನ್ನಪೂರ್ಣ ದೇವಿಯ ಮುಂದೆ ಕೈಯಲ್ಲಿ ಒಂದು ಪಾತ್ರೆಯನ್ನ ಹಿಡಿದು ನಿಲ್ತಾನೆ. ಇದನ್ನು ನೋಡದಂತ ಪಾರ್ವತಿ ದೇವಿ ಶಿವನನ್ನು ನೋಡಿ ಮೆಲ್ಲಗೆ ನಗ್ತಾ ಆತನ ಹಸಿವನ್ನು ಕೂಡ ತಾನೇ ನೀಗಿಸ್ತಾಳೆ. ಅದಕ್ಕಾಗಿನೇ ಇವತ್ತು ಕಾಶಿಯಲ್ಲಿ ಇರುವಂತ ಅನ್ನಪೂರ್ಣ ದೇವಿ ದೇವಾಲಯದಲ್ಲಿ ಅನ್ನಪೂರ್ಣ ದೇವಿಯ ಒಂದು ಕೈಯಲ್ಲಿ ಆಹಾರ ಇರುವಂತ ಪಾತ್ರೆಯನ್ನ ಹಿಡಿದು ಇನ್ನೊಂದು ಕೈಯಲ್ಲಿ ಆಹಾರವನ್ನು ಬಡಿಸ್ತಿರುವಂತೆ ಆಕೆಯ ವಿಗ್ರಹ ಮತ್ತು ಚಿತ್ರಗಳನ್ನ ಅಲ್ಲಿ ರಚಿಸಿದ್ದಾರೆ. ಮತ್ತೆ ಶಿವನ ವಿಗ್ರಹ ಅನ್ನಪೂರ್ಣ ದೇವಿಯ ಮುಂದೆ ಕೈಚಾಚಿ ನಿಂತು ಒಂದು ಪಾತ್ರೆಯಲ್ಲಿ ಅನ್ನವನ್ನ ಹಾಕಿಸ್ಕೊಳ್ತಿರುವಂತೆ ರಚನೆಯಾಗಿರುತ್ತೆ. ವೀಕ್ಷಕರೇ, ಇವೆಲ್ಲವೂ ಕೂಡ ಕಾಶಿ ಪಟ್ಟಣದಲ್ಲಿ ಸತ್ಯಯುಗದವರೆಗೂ ನಡೆದಂತ ಮುಖ್ಯ ಘಟನೆಗಳು. ಈಗ ತ್ರೇತಾಯುಗದಲ್ಲಿ ನಡೆದಂತ 2 ಪ್ರಮುಖ ಘಟನೆ ಬಗ್ಗೆ ಸ್ವಲ್ಪ ತಿಳಿಯೋಣ. ಶ್ರೀರಾಮನ ವಂಶವಾದಂತ ಇಕ್ಷ್ವಾಕು ವಂಶದಲ್ಲಿ ರಾಮ ಹುಟ್ಟುವಂತ ಕೆಲವು ತಲೆಮಾರುಗಳ ಮೊದಲು ಸಾಗರ ಎಂಬ ಒಬ್ಬ ಚಕ್ರವರ್ತಿ ಇದ್ದ. ಆತನಿಗೆ ಮೊದಲ ಪತ್ನಿಯಿಂದ ಒಬ್ಬ ಮಗ ಮತ್ತೆ ಎರಡನೇ ಪತ್ನಿಯಿಂದ 60,000 ಮಂದಿ ಪುತ್ರರು ಇದ್ರು. ಈ ಸಾಗರ ಚಕ್ರವರ್ತಿ ಒಂದ್ ದಿವಸ ತನ್ನ ರಾಜ್ಯವನ್ನ ವಿಸ್ತಾರ ಮಾಡೋದಕ್ಕೆ ಮತ್ತು ಅಪ್ರತಿಮ ವಿಜಯವನ್ನ ಸಾಧಿಸೋದಕ್ಕೆ ಅಶ್ವಮೇಧ ಯಾಗವನ್ನ ಶುರು ಮಾಡ್ತಾನೆ. ಆ ಅಶ್ವಮೇಧ ಯಾಗದಲ್ಲಿ ಒಂದು ಬಿಳಿ ಕುದುರೆಯನ್ನ ತಂದು ಅದಕ್ಕೆ ಪೂಜೆ ಮಾಡಿ 1 ವರ್ಷದ ಕಾಲ ಆ ಕುದುರೆಯನ್ನ ಬಿಡಲಾಗುತ್ತೆ. ಆ 1 ವರ್ಷದ ಅವಧಿಯಲ್ಲಿ ಆ ಕುದುರೆ ಯಾವ ರಾಜ್ಯಗಳಲ್ಲಿ ಸಂಚಾರ ಮಾಡುತ್ತೋ ಆ ಎಲ್ಲಾ ರಾಜ್ಯಗಳನ್ನು ಕೂಡ ಆ ಯಜ್ಞವನ್ನ ಪ್ರಾರಂಭಿಸಿದಂತ ಚಕ್ರವರ್ತಿನೇ ಆಳ್ತಾನೆ. ಯಾರಾದ್ರೂ ಆ ಚಕ್ರವರ್ತಿಯ ಆಡಳಿತವನ್ನ ತಿರಸ್ಕಾರ ಮಾಡಿದ್ರೆ ಅವರು ಆ ಕುದುರೆಯನ್ನ ನಿಲ್ಲಿಸ್ತಾರೆ. ಹಾಗೆ ನಿಲ್ಲಿಸಿದ್ದಾರೆ ಅಂದ್ರೆ ಆ ಚಕ್ರವರ್ತಿಯೊಂದಿಗೆ ಯುದ್ಧಕ್ಕೆ ಅವರು ಸಿದ್ಧ ಅಂತ ಹೇಳದಂತೆನೆ. ಸಾಗರ ಚಕ್ರವರ್ತಿ ಕಳಿಸಿದಂತ ಆ ಕುದುರೆ ಈ ರೀತಿ ಎಲ್ಲ ರಾಜ್ಯಗಳನ್ನ ಸುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಂದು ದಿನ ಅದು ಕಾಣೆಯಾಗುತ್ತೆ. ಈ ಒಂದು ವಿಷಯ ಗೊತ್ತಾದಂತ ಸಾಗರ ಚಕ್ರವರ್ತಿ ತನ್ನ 60,000 ಪುತ್ರರನ್ನ ಕರೆದು ಈ ಜಗತ್ತಲ್ಲಿ ಆ ಕುದುರೆ ಎಲ್ಲೇ ಇದ್ರೂ ಕೂಡ ತಕ್ಷಣ ಅದನ್ನ ತನ್ನ ಬಳಿಗೆ ಕರೆತನ್ನಿ ಅಂತ ಆದೇಶಿಸ್ತಾನೆ. ತಂದೆ ಆಜ್ಞೆಯ ಮೇರೆಗೆ ಆ ಕುದುರೆಗಾಗಿ ಹುಡುಕಾಡದಂತ ಅವರು ಅದು ಎಲ್ಲೂ ಕಾಣದೆ ಹೋದಾಗ ಕೊನೆಗೆ ಭೂಮಿಯಲ್ಲಿ ಒಂದು ಸುರಂಗವನ್ನ ಅಗೆಯುತ್ತಾ ಆ ಕುದುರೆನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಆ ರೀತಿ ಅವರು ಆ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಭೂಮಿಯ ಅಡಿಯಲ್ಲಿರುವಂತ ಕಪಿಲ ಮಹರ್ಷಿಯ ಆಶ್ರಮವನ್ನ ತಲುಪ್ತಾರೆ. ಅಲ್ಲಿ ಸುತ್ತಲೂ ನಿಶ್ಶಬ್ದದಿಂದ ಅನೇಕ ವರ್ಷಗಳಿಂದ ಧ್ಯಾನದಲ್ಲಿ ಕೂತಿರುವಂತ ಕಪಿಲ ಮಹರ್ಷಿ ಅವ್ರಿಗೆ ಕಾಣಿಸ್ತಾರೆ. ಅದಲ್ಲದೆ ಆಶ್ಚರ್ಯ ಅನ್ನುವ ಹಾಗೆ ಆ ಕುದುರೆ ಕೂಡ ಆತನ ಪಕ್ಕದಲ್ಲಿ ನಿಂತಿರುತ್ತೆ. ವಾಸ್ತವವಾಗಿ ಇಲ್ಲಿ ಸಾಗರ ಚಕ್ರವರ್ತಿ ಶಕ್ತಿ ಹೆಚ್ಚಾಗ್ತಿದೆ ಎಂಬ ಭಯದಿಂದ ಇಂದ್ರನೇ ಆ ಕುದುರೆಯನ್ನ ಕದ್ದು ಇಲ್ಲಿ ಇರಿಸಿದ್ದ. ಆದರೆ ಈ ಒಂದು ವಿಷಯ ಗೊತ್ತಿರದಂತ ಸಾಗರ ಚಕ್ರವರ್ತಿಯ ಪುತ್ರರು ಮಾತ್ರ ಕಪಿಲ ಮಹರ್ಷಿನೇ ಈ ಕುದುರೆಯನ್ನ ಕದ್ದಿದ್ದಾನೆ ಅಂತ ನಂಬಿ ಆತನ ಧ್ಯಾನಕ್ಕೆ ಭಂಗವನ್ನ ತರ್ತಾರೆ. ಆಗ ಕಪಿಲ ಮಹರ್ಷಿ ಕೋಪದಿಂದ ಕಣ್ಣನ್ನ ತೆರೆದಿದ್ದಾಗೇನೆ ತನ್ನ ಧ್ಯಾನಕ್ಕೆ ಭಂಗವನ್ನ ತಂದಂತ 60,000 ಮಂದಿ ಪುತ್ರರು ಒಮ್ಮೆಲೆ ಭಸ್ಮವಾಗಿ ಹೋಗ್ತಾರೆ. ಅವರೆಲ್ಲರೂ ಹಾಗೆ ಸುಟ್ಟು ಬೂದಿಯಾಗಿ ಹೋದಂತ ಕಾರಣದಿಂದ ಅವರಿಗೆ ಪಿಂಡ ಪ್ರದಾನಗಳು ನಡೆಯದೆ ಅದೇ ಪ್ರದೇಶದಲ್ಲಿ 60,000 ಪ್ರೇತಗಳಾಗಿ ಸಿಕ್ಕಾಕೊಂಡಿರುವಂತ ದುಸ್ಥಿತಿಗೆ ಅವರು ಹೋಗ್ತಾರೆ. ಈ ಒಂದು ವಿಷಯ ಗೊತ್ತಾದಂತ ಸಾಗರ ಚಕ್ರವರ್ತಿ ಅವರ ಆತ್ಮಗಳಿಗೆ ಶಾಂತಿ ಕೊಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿ ಒಂದ್ ದಿವಸ ಕಾಲಕ್ರಮೇಣ ತಾನು ಕೂಡ ಮರಣ ಹೊಂತಾನೆ. ಈ ರೀತಿ ಆ ವಂಶದಲ್ಲಿ ಸಾಗರ ಚಕ್ರವರ್ತಿಯ ಮರಣದ ನಂತರ ಆತನ ಮೊದಲ ಪತ್ನಿಯ ಮಗನ ಮೂಲಕ ಇಕ್ಷ್ವಾಕು ವಂಶ ಮುಂದುವರಿತಾ ಹೋಗುತ್ತೆ. ಹಾಗೆ 3 ತಲೆಮಾರುಗಳು ಕಳೆದ ನಂತರ ಆ ವಂಶದಲ್ಲಿ ಭಗೀರಥ ಎಂಬ ಮಗ ಹುಟ್ಟುತ್ತಾನೆ. ಆ ಮಗ ಬೆಳೆದು ದೊಡ್ಡವನಾದ ನಂತರ ತನ್ನ ಪೂರ್ವಿಕರ ಆತ್ಮಗಳು ಇವತ್ತಿಗೂ ಅದೇ ಜಾಗದಲ್ಲಿ ಪ್ರೇತಗಳಾಗಿದ್ದಾವೆ ಅಂತ ತಿಳಿದುಕೊಂಡು ಅವರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ರಾಜ್ಯವನ್ನ ಬಿಟ್ಟು ಆಕಾಶ ಗಂಗೆಯನ್ನ ಭೂಮಿಯ ಮೇಲೆ ತರಬೇಕು ಎಂಬ ಸಂಕಲ್ಪದಿಂದ ಬ್ರಹ್ಮನಿಗಾಗಿ ಘೋರ ತಪಸ್ಸನ್ನ ಮಾಡ್ತಾನೆ. ಆತನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಾದಂತ ಬ್ರಹ್ಮ ಗಂಗೆಯನ್ನ ಭೂಮಿಯ ಮೇಲೆ ತರುವಂತ ಶಕ್ತಿ ಕೇವಲ ಆ ಪರಮೇಶ್ವರನಿಗೆ ಮಾತ್ರ ಇದೆ ಅಂತ ತಿಳಿಸಿ ಶಿವನಿಗಾಗಿ ತಪಸ್ಸನ್ನ ಮಾಡುವಂತೆ ಆದೇಶ ಮಾಡಿ ಹೊರಟು ಹೋಗ್ತಾನೆ. ಇದರಿಂದ ನಿರಾಶನಾದ ಭಗೀರಥ ಮತ್ತೆ ಶಕ್ತಿಯನ್ನ ತುಂಬಿಕೊಂಡು ಈ ಬಾರಿ ಒಂದು ಕಾಲಿನ ಮೇಲೆ ನಿಂತು ಪರಮೇಶ್ವರನಿಗಾಗಿ
ಕೆಲವು ಸಾವಿರ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ಆತನ ಸಂಕಲ್ಪವನ್ನ ಅರ್ಥ ಮಾಡ್ಕೊಂಡಂತ ಪರಮೇಶ್ವರ ಒಂದ್ ದಿವಸ ಪ್ರತ್ಯಕ್ಷನಾಗಿ ಆತನ ಕೋರಿಕೆ ಪ್ರಕಾರನೇ ಗಂಗೆನ ಭೂಮಿಯ ಮೇಲೆ ಬರಮಾಡ್ಕೊಳ್ತಾನೆ. ಆಕಾಶದಿಂದ ಭೂಮಿಯ ಮೇಲೆ ಬೀಳ್ತಿದಂತ ಆ ಆಕಾಶ ಗಂಗೆಯ ವೇಗಕ್ಕೆ ಭೂಮಿಯ ಮೇಲೆ ಭಯಂಕರ ಪ್ರವಾಹಗಳು ಬರೋದಿಕ್ಕೆ ಶುರುವಾದು. ಆಗ್ಲೇ ಪರಮೇಶ್ವರ ಆ ಗಂಗೆಯನ್ನ ತನ್ನ ಜಟಾಜೂಟದಲ್ಲಿ ಬಂಧಿಸಿ ಭೂಮಿಯ ಮೇಲೆ ಗಂಗೆ ನಿಧಾನವಾಗಿ ಹರಿಯುವಂತೆ ಮಾಡ್ತಾನೆ. ಈ ರೀತಿ ಮೊಟ್ಟ ಮೊದಲ ಬಾರಿಗೆ ಭೂಮಿಯನ್ನ ಸ್ಪರ್ಶ ಮಾಡದಂತ ಗಂಗೆ ಹಿಮಾಲಯಗಳಿಂದ ಪ್ರಾರಂಭ ಆಗಿ ಕಾಶಿಯನ್ನ ಪ್ರವೇಶ ಮಾಡಿ ಪಶ್ಚಿಮ ಬಂಗಾಳದ ಗಂಗಾಸಾಗರ ಎಂಬ ಪ್ರದೇಶದ ಬಳಿ ಸಮುದ್ರದಲ್ಲಿ ಸೇರ್ ಹೋಗ್ತಾಳೆ. ಪುರಾಣಗಳ ಪ್ರಕಾರ ಆ ಗಂಗಾಸಾಗರ ಎಂಬ ಪ್ರದೇಶದಲ್ಲೇ ಭಗೀರಥನ ಪೂರ್ವಿಕರು ಭಸ್ಮ ಆಗಿದ್ರು. ಗಂಗೆ ಆ ಪ್ರದೇಶದಲ್ಲಿ ಹರಿತದ ಹಾಗೇನೆ ಅವರ ಆತ್ಮಗಳಿಗೆ ಮೋಕ್ಷ ಲಭಿಸುತ್ತೆ. ಈ ಒಂದು ಘಟನೆ ನಂತರನೇ ಮೃತಪಟ್ಟಂತ ವ್ಯಕ್ತಿಯ ಅಸ್ಥಿಗಳನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಎಂಬ ನಂಬಿಕೆ ನಮ್ಮಲ್ಲಿ ಶುರುವಾಗಿದ್ದು. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಿದ್ರೆ ಕಾಶಿ ನಗರದಲ್ಲಿ ಮೃತಪಟ್ರೆ ಮೋಕ್ಷ ಸಿಗುತ್ತೆ, ಗಂಗಾ ನದಿಯಲ್ಲಿ ಅಸ್ಥಿಗಳನ್ನ ವಿಸರ್ಜನೆ ಮಾಡಿದ್ರೆ ಮೋಕ್ಷ ಸಿಗುತ್ತೆ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಕಾಶಿಯಲ್ಲಿ ಮೃತಪಟ್ಟು ಆತನ ಅಂತ್ಯಕ್ರಿಯೆಗಳು ಅಲ್ಲೇ ನಡೆದು ಅಲ್ಲೇ ಹರಿತಿರುವಂತ ಗಂಗಾ ನದಿಯಲ್ಲಿ ಆತನ ಅಸ್ಥಿಯನ್ನ ವಿಸರ್ಜನೆ ಮಾಡಿದ್ರೆ ಈಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಕಾಶಿಯನ್ನ ಮಹಾಸ್ಮಶಾನ ಅಂತ ಯಾಕೆ ಕರೀತಾರೆ ಅಂತ. ಈ ಭಗೀರಥನ ಕತೆ ತ್ರೇತಾಯುಗದಲ್ಲಿ ನಡೀತು ಅಂತ ಹೇಳಿದೆ ಅಲ್ವಾ? ಇದೇ ತ್ರೇತಾಯುಗದಲ್ಲಿ ಮತ್ತೊಂದು ಮುಖ್ಯವಾದಂತ ಘಟನೆ ಕೂಡ ನಡೆಯುತ್ತೆ. ಈ ಒಂದು ಘಟನೆಯಿಂದಲೇ ನಾವು ಇವತ್ತು ಕಾಶಿಯಲ್ಲಿ ನೋಡ್ತಿರುವಂತ ಹರಿಶ್ಚಂದ್ರ ಘಾಟ್ ರೂಪುಗೊಂಡಿದ್ದು. ಈ ರಾಮ ಮತ್ತು ಭಗೀರಥರು ಜನಿಸಿದಂತ ಅದೇ ಇಕ್ಷ್ವಾಕು ವಂಶದಲ್ಲಿಯೇ ಹರಿಶ್ಚಂದ್ರ ಎಂಬ ಒಬ್ಬ ರಾಜ ಕೂಡ ಜನಿಸಿದ್ದ. ಈ ಹರಿಶ್ಚಂದ್ರ ಎಷ್ಟೊಂದು ಮಹಾ ವ್ಯಕ್ತಿ ಅಂದ್ರೆ ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ಸುಳ್ಳನ್ನ ಹೇಳದವನಲ್ಲ, ಹಾಗೂ ಒಂದು ಅಧರ್ಮ ಕೆಲಸವನ್ನು ಕೂಡ ಮಾಡದವನಲ್ಲ. ಅವನು ಅಂತ ಮಹಾನ್ ವ್ಯಕ್ತಿ ಆಗಿರೋದ್ರಿಂದನೇ ಇವತ್ತಿಗೂ ನಮ್ಮಲ್ಲಿ ಯಾರಾದ್ರೂ ಸುಳ್ಳು ಹೇಳ್ಬೇಡಿ, ಸತ್ಯವನ್ನೇ ಹೇಳಿಂತ ಪಾಠ ಮಾಡೋದಕ್ಕೆ ಬಂದ್ರೆ ನೀನೇನು ದೊಡ್ಡ ಸತ್ಯ ಹರಿಶ್ಚಂದ್ರನ ಅಂತ ನಾವು ತಮಾಷೆಗೆ ಹೇಳ್ತಿರ್ತೀವಲ್ವಾ. ಈ ಹರಿಶ್ಚಂದ್ರನ ಬಗ್ಗೆ ತಿಳಿದಂತ ದೇವತೆಗಳು ಮತ್ತು ಸಪ್ತ ಋಷಿಗಳು ಅವನನ್ನ ಪರೀಕ್ಷೆ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಹಾಗೆ ಆ ದೇವರುಗಳ ಕೋರಿಕೆ ಮೇರೆಗೆ ಒಂದ್ ದಿವಸ ವಿಶ್ವಾಮಿತ್ರ ಹರಿಶ್ಚಂದ್ರನ ಕನಸಲ್ಲಿ ಕಾಣಿಸ್ಕೊಂಡು, ನೀನು ಬಹಳ ಮಹಾನ್ ವ್ಯಕ್ತಿ ಅಂತೆ, ನೀನು ಯಾರೇ ಏನೇ ಕೇಳಿದ್ರು ಇಲ್ಲಾಂದೆ ಕೊಡ್ತೀಯಂತೆ, ಹಾಗಾದ್ರೆ ನಾನು ಯಾವ ದಕ್ಷಿಣೆ ಕೇಳಿದ್ರು ನೀನು ನನಗೆ ಅದನ್ನ ಕೊಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಈ ಹರಿಶ್ಚಂದ್ರ, ಮಹರ್ಷಿಗಳೇ, ನೀವು ಕೇಳಿದ್ದು ನಿಜ, ನೀವು ಕೇಳಿದ್ದು ನನ್ ಬಳಿ ಇದ್ರೆ ನಿಸ್ಸಂಕೋಚವಾಗಿ ಕೊಡ್ತೀನಿ, ಏನ್ ಬೇಕು ಕೇಳಿ ಅಂತ ಹೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರ, ಸರಿ ಹಾಗಾದ್ರೆ ನನ್ಗೆ ನಿಮ್ಮ ಸಂಪೂರ್ಣ ರಾಜ್ಯವನ್ನ ಮತ್ತು ರಾಜ್ಯದಲ್ಲಿ ಇರುವಂತ ಅಷ್ಟೈಶ್ವರ್ಯಗಳನ್ನು ಕೂಡ ದಕ್ಷಿಣೆಯಾಗಿ ಕೊಡಿ ಅಂತ ಕೇಳ್ಕೊಳ್ತಾನೆ. ಆಗ್ಲೇ ಈ ಹರಿಶ್ಚಂದ್ರನಿಗೆ ಎಚ್ಚರಾಗಿ ಅತ್ತ ಇತ್ತ ನೋಡಿ ಅದು ಕೇವಲ ಕನ್ಸು ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಮಲಗ್ತಾನೆ. ಆದ್ರೆ ಮರುದಿನ ಬೆಳಗ್ಗೆ ಹರಿಶ್ಚಂದ್ರ ತನ್ನ ಸಭೆಯಲ್ಲಿದ್ದಾಗ ಅಲ್ಲಿಗೆ ಬಂದಂತ ವಿಶ್ವಾಮಿತ್ರ, ಹರಿಶ್ಚಂದ್ರ, ನನ್ಗೆ ನಿಮ್ಮ ರಾಜ್ಯ ಮತ್ತು ಅಷ್ಟೈಶ್ವರ್ಯಗಳನ್ನು ಕೂಡ ಕೊಡೋದಾಗಿ ಮಾತನ್ನ ಕೊಟ್ಟಿದ್ದೀರಿ, ಮರ್ತ್ಬಿಟ್ರ ಅಂತ ಕೇಳ್ತಾನೆ. ಆಗ ಹರಿಶ್ಚಂದ್ರ ತಾನು ಮಾತು ಕೊಟ್ಟಿದ್ದು ಕನ್ಸಲ್ಲೇ ಆದ್ರೂ ಕೂಡ ತಾನು ಹೆಚ್ಚು ಮಾತನಾಡದೆ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ತನ್ನ ಪತ್ನಿ ಮತ್ತು ಮಗನೊಂದಿಗೆ ರಾಜ್ಯವನ್ನ ಬಿಟ್ಟು ಹೋಗಿ ಹೊಟ್ಟೆ ಪಾಡಿಗಾಗಿ ಕಾಶಿನಗರವನ್ನ ತಲುಪಿ ಅಲ್ಲೇ ಸ್ಮಶಾನದಲ್ಲಿ ಹೆಣ ಸುಡುವಂತ ಚಂಡಾಲನಾಗಿ ಕೆಲಸ ಮಾಡ್ತಾ ಮೃತದೇಹಗಳನ್ನ ಸುಟ್ಟಿದ್ರಿಂದ ಬಂದಂತ ಹಣದಿಂದನೇ ತನ್ನ ಜೀವನವನ್ನ ಸಾಗಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಲ್ಲಿಗೆ ಆತನ ಪರೀಕ್ಷೆ ಮುಗ್ದಿರ್ಲಿಲ್ಲ. ಮತ್ತೊಂದು ದಿವಸ ವಿಶ್ವಾಮಿತ್ರ ಈ ಹರಿಶ್ಚಂದ್ರನ ಬಳಿ ಬಂದು ನನಗೆ ಇನ್ನೂ ಕೂಡ ದಕ್ಷಿಣೆ ಬೇಕು ಅಂತ ಕೇಳ್ತಾನೆ. ಆಗ ಹರಿಶ್ಚಂದ್ರ, ಮಹರ್ಷಿ, ಈಗ ನಾನು ಇರುವಂತ ಪರಿಸ್ಥಿತಿಯಲ್ಲಿ ನನ್ನ ಕುಟುಂಬವನ್ನ ಸಾಕೋದಕ್ಕೂ ಕೂಡ ನನ್ನ ಬಳಿ ಹಣ ಇಲ್ಲ, ಅಂತದ್ರಲ್ಲಿ ನಿಮ್ಗೆ ಹೇಗ್ ತಾನೇ ಕೊಡೋದಕ್ಕೆ ಸಾಧ್ಯ? ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಹೇಗಾದ್ರೂ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡಿ ನಿಮ್ಗೆ ದಕ್ಷಿಣೆಯಾಗಿ ಅದನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿವಸದಿಂದ ಪ್ರತಿದಿನ ಕೂಡ ಗಂಟೆಗಟ್ಟಲೆ ಕೆಲಸ ಮಾಡ್ತಾ ಈ ವಿಶ್ವಾಮಿತ್ರ ದಕ್ಷಿಣಗಾಗಿ ಹಣವನ್ನ ಸಂಗ್ರಹ ಮಾಡ್ತಿದ್ದ. ಆದ್ರೆ ಅನಿರೀಕ್ಷಿತವಾಗಿ ಒಂದಿನ ಹಾವು ಕಚ್ಚಿ ಮೃತಪಟ್ಟಂತ ತನ್ನ ಸ್ವಂತ ಮಗನನ್ನೇ ತಾನು ಕೆಲಸ ಮಾಡ್ತಿರುವಂತ ಸ್ಮಶಾನಕ್ಕೆ ಜನ ಹೊತ್ತು ತರ್ತಾರೆ. ಇದನ್ನ ನೋಡದಂತ ಹರಿಶ್ಚಂದ್ರನ್ಗೆ ಹೃದಯ ಹೊಡೆದೋದ್ರೂ ಕೂಡ ತನ್ನ ಪತ್ನಿ ತಾರಾಮತಿಗೆ, ತಾರಾ, ನೀನು ನನ್ನ ಪತ್ನಿಯಾಗಿದ್ರು ಕೂಡ ನಾನು ಮಾಡ್ತಿರುವಂತ ಈ ವೃತ್ತಿ ಧರ್ಮದ ಪ್ರಕಾರ ನನ್ಗೆ ನೀನು ಹಣ ಕೊಡ್ಲೇಬೇಕು ಅಂತ ಕೇಳ್ಕೊಳ್ತಾನೆ. ಆ ಒಂದು ಮಾತನ್ನ ಕೇಳದಂತ ತಾರಾಮತಿ ಕುಗ್ಗಿ ಹೋಗಿ ತನ್ನ ಕತ್ತಲ್ಲಿ ಇದ್ದಂತ ತಾಳಿಯನ್ನ ತೆಗೆದು ಹರಿಶ್ಚಂದ್ರನಿಗೆ ಕೊಟ್ಟು ಆತನ್ಗೆ ತನ್ನ ಕೆಲಸವನ್ನ ಶುರು ಮಾಡೋದಕ್ಕೆ ಕೇಳ್ಕೊಳ್ತಾಳೆ. ತಕ್ಷಣವೇ ಅಲ್ಲಿನ ಆಕಾಶ ಮೋಡಗಳಿಂದ ಕವಿದು ಭಯಂಕರ ಗುಡುಗು ಮಿಂಚಿನೊಂದಿಗೆ ಸಾಕ್ಷಾತ್ ಆ ಪರಮಶಿವನೇ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಅಷ್ಟರಲ್ಲಿ ವಿಶ್ವಾಮಿತ್ರ ಕೂಡ ಆ ಒಂದು ಜಾಗವನ್ನ ತಲುಪ್ತಾನೆ. ಆಗ ವಿಶ್ವಾಮಿತ್ರ, ಹರಿಶ್ಚಂದ್ರ, ನಾನು ಇಟ್ಟಂತ ಅತ್ಯಂತ ಕಠಿಣವಾದಂತ ಈ ಒಂದು ಪರೀಕ್ಷೆಯಲ್ಲಿ ನೀನು ವಿಜಯವನ್ನ ಸಾಧಿಸಿ ಈ ಭೂಮಿಯ ಮೇಲೆ ಇವತ್ಗೂ ಪ್ರಾಮಾಣಿಕತೆ ಜೀವಂತವಾಗಿದೆ ಅಂತ ಸಾಬೀತುಪಡಿಸಿದೀಯ ಅಂತ ಹೇಳ್ತಾನೆ. ಆಗ ಶಿವ ಹರಿಶ್ಚಂದ್ರನಿಗೆ, ನಿನ್ನನ್ನ ಮೀರಿಸಿದಂತ ಧರ್ಮಬದ್ಧ ರಾಜನನ್ನ ನಾನು ಇದುವರೆಗೂ ನೋಡೇ ಇಲ್ಲ, ನೀನು ಏನ್ ಬೇಕಾದ್ರೂ ವರ ಕೇಳು, ನಾನು ಅದನ್ನ ನೆರವೇರಿಸ್ತೀನಿ ಅಂತ ಹೇಳ್ತಾನೆ. ಆಗ ಹರಿಶ್ಚಂದ್ರ, ನನ್ಗೆ ಜನಸೇವೆ ಮಾಡುವಂತ ಮತ್ತು ಪ್ರಾಮಾಣಿಕವಾಗಿ ಇರುವಂತ ಅವಕಾಶವನ್ನ ಬಿಟ್ಟು ಯಾವುದೇ ವರಗಳು ಬೇಡ ಅಂತ ಹೇಳ್ತಾನೆ. ಅದನ್ನ ಕೇಳಿ ವಿಶ್ವಾಮಿತ್ರ ತಕ್ಷಣ ಮೃತಪಟ್ಟಿದಂತ ಅವನ ಮಗನನ್ನ ಬದುಕಿಸ್ತಾನೆ. ಆ ನಂತರವೇ ಪರಮೇಶ್ವರನಿಂದ ತಾನು ಅಷ್ಟು ಕಾಲ ಕೆಲಸ ಮಾಡದಂತ ಆ ಒಂದು ಸ್ಮಶಾನ ಹರಿಶ್ಚಂದ್ರ ಘಾಟ್ ಅಂತ ಅವತ್ತಿಂದನೇ ಕರೆಯಲ್ಪಡುತ್ತೆ. ಮತ್ತೆ ಅವತ್ತಿಂದ ಈ ಒಂದು ಸ್ಮಶಾನದಲ್ಲಿ ಯಾರಿಗೇನೆ ಅಂತ್ಯಕ್ರಿಯೆ ನಡೆದ್ರು ಕೂಡ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದಂತ ಶಿವ ಅಲ್ಲಿಂದ ಹೊರಟು ಹೋಗ್ತಾನೆ. ವೀಕ್ಷಕರೇ, ಈ ರೀತಿನೇ ನಾವು ಇವತ್ತು ವಾರಾಣಸಿಯಲ್ಲಿ ನೋಡ್ತಿರುವಂತ ಈ ಹರಿಶ್ಚಂದ್ರ ಘಾಟ್ ರೂಪುಗೊಂಡಿದ್ದು. ವೀಕ್ಷಕರೇ, ಈಗ ನಿಮ್ಗೆ ಬಹುಶಃ ಇತಿಹಾಸದಲ್ಲಿನ ಈ 6 ಅತಿ ಮುಖ್ಯವಾದಂತ ವಿಷಯಗಳ ಬಗ್ಗೆ ಸ್ಪಷ್ಟತೆ ಸಿಕ್ಕಿರಬಹುದು.
ಅದರಲ್ಲಿ ಮೊದಲನೇದು ಕಾಶಿಯನ್ನ ಯಾರು ಮತ್ತು ಹೇಗೆ ಮತ್ತು ಯಾಕೆ ನಿರ್ಮಾಣ ಮಾಡಿದ್ರು ಅಂತ. ಇನ್ನು ಎರಡನೇದು ಕಾಶಿ ವಿಶಾಲಾಕ್ಷಿ ಶಕ್ತಿಪೀಠ ಹೇಗೆ ರೂಪುಗೊಳ್ತು ಅನ್ನೋದ್ರ ಬಗ್ಗೆ. ಇನ್ನು ಮೂರನೇದು ಇಲ್ಲಿಯ ಅನ್ನಪೂರ್ಣ ದೇವಿಯ ಇತಿಹಾಸದ ಬಗ್ಗೆ. ನಾಲ್ಕನೇದು ಈ ಕಾಶಿ ನಗರಕ್ಕೆ ಗಂಗಾ ನದಿ ಹೇಗ್ ಬಂತು ಅಂತ. ಇನ್ನು ಐದನೇದು ಮತ್ತು ಆರನೇದಾಗಿ ಪ್ರತಿಯೊಬ್ಬ ಮನುಷ್ಯ ಇಲ್ಲೇ ನಾನು ಸುಟ್ಟು ಬೋಧಿಯಾಗಬೇಕು ಅಂತ ಬಯಸುವಂತ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ನ ಇತಿಹಾಸದ ಬಗ್ಗೆ. ವೀಕ್ಷಕರೇ, ಇವುಗಳಲ್ಲೇ ಕಾಶಿಯ ಬಗ್ಗೆ ನೀವು ತಿಳಿದುಕೊಳ್ಬೇಕಾದಂತ ಇನ್ನೂ ಕೂಡ ಸಾಕಷ್ಟು ವಿಷಯಗಳಿದ್ದಾವೆ. ಆದ್ರೆ ಅವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಸಮಯ ಸಾಕಾಗೋದಿಲ್ಲ. ಅದಕ್ಕಾಗಿಯೇ ನಾವು ಅವ್ಯಾವನ್ನು ಕೂಡ ಇಲ್ಲಿ ಹೇಳ್ತಿಲ್ಲ. ಒಂದ್ ವೇಳೆ ಕಾಶಿ ಇತಿಹಾಸದ ಬಗ್ಗೆ ನಿಮ್ಗೆ ಭಾಗ 2 ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಭಾಗ 2 ಬೇಕು ಅಂತ ಕಾಮೆಂಟ್ ಹಾಕಿ. ಒಂದ್ ವೇಳೆ ಹೆಚ್ಚು ಜನರು ಭಾಗ 2 ಬೇಕು ಅಂತ ಕಾಮೆಂಟ್ ಅನ್ನ ಹಾಕಿದ್ರೆ ಖಂಡಿತವಾಗಿ ಆದಷ್ಟು ಬೇಗ ಆ ಕುರಿತು ನಿಮ್ಮ ಆಶಯದಂತೆ ನಾವು ವಿಡಿಯೋವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.